ಇಂಜೆಕ್ಷನ್ ಆರ್ಡ್ರು ಅಂತಂದ್ರೆ ಸಿವಿಲ್ ವ್ಯಾಜ್ಯಗಳಲ್ಲಿ ಸಾಮಾನ್ಯವಾಗಿ ನಾವು ಹಲವಾರು ರೀತಿಯ ದಾವೆಗಳನ್ನು ಕೋರ್ಟ್ಗೆ ಹಾಕ್ತೀವಿ. ಸೂಟ್ ಫಾರ್ ಡಿಕ್ಲರೇಷನ್ನು, ಸೂಟ್ ಫಾರ್ ಪೊಸೆಷನ್ನು, ಸೂಟ್ ಫಾರ್ ಇಂಜೆಕ್ಷನ್ನು, ಸೂಟ್ ಫಾರ್ ಪಾರ್ಟಿಷನ್ನು ಆ್ಯಂಡ್ ಸೂಟ್ ಫಾರ್ ಮ್ಯಾಂಡೇಟ್ರಿ ಇಂಜೆಕ್ಷನ್ನು, ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಈ ಥರದ ಸೂಟ್ಗಳನ್ನು, ಈ ಥರ ಹಲವಾರು ಸೂಟ್ಗಳನ್ನು ನಾವು ಡಿಫ್ರೆಂಟ್ ಟೈಪ್ ಆಫ್ ಸೂಟ್ ಇರ್ತವೆ. ಅದರಲ್ಲಿ ಯಾವ ಸೂಟ್ ಹಾಕಬೇಕು ಅಂತೇಳಿ ಆ ವ್ಯಕ್ತಿ ಪರವಾಗಿ ಹಾಕಬೇಕು ಅಂತೇಳಿ ಕೇಸ್ನ ಹಾಕ್ತೀವಿ. ಯಾವುದೇ ಒಂದು ಸೂಟ್ನ ಸಿವಿಲ್ ಪ್ರಕ್ರಿಯೆ ಪ್ರಕಾರವಾಗಿ ನಾವು ಕೇಸ್ನ ಫೈಲ್ ಮಾಡ್ತೀವಿ. ಆ ಕೇಸ್ನ ಫೈಲ್ ಮಾಡಿದ ನಂತರದಲ್ಲಿ ನಾವೇನು ಮಾಡ್ತೀವಿ, ಅವತ್ತೇ ಸೇಮ್ ಡೇ ಒಂದು ಸ್ಟೇ ಅಪ್ಲಿಕೇಶನ್ನು ಸಹ ಹಾಕಿರ್ತೀವಿ. ಏನು ಸ್ಟೇ ಅಪ್ಲಿಕೇಶನ್ ಅಂತ ಅಂದರೆ, ಆ ಪ್ರಾಪರ್ಟಿ ಒಂದು ವೇಳೆ ಸೂಟ್ ಫಾರ್ ಪಾರ್ಟಿಷನ್ ಹಾಕಿದ್ರೆ ಮಾರಾಟ ಮಾಡಬಾರ್ದು ಅಂತ ಹಾಕಿರ್ತೀವಿ. ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಾಕಿದ್ರೆ ಮಾರಾಟ ಮಾಡಬಾರ್ದು ಅಂತ ಹಾಕಿರ್ತೀವಿ. ಸೂಟ್ ಫಾರ್ ಇಂಜೆಕ್ಷನ್ ಹಾಕಿದ್ರೆ ಪುಡ್ ನಾಟ್ ಟು ಪರ್ಫಾರ್ಮ್ ಕನ್ಸ್ಟ್ರಕ್ಷನ್ ಅಂತಲೋ ಈ ರೀತಿಯ ರೀಸನ್ಗಳನ್ನು ಕೊಟ್ಟು ಹಾಕಿರ್ತೀವಿ. ಇಂಜೆಕ್ಷನ್ ಅಂತ ಏನು ಕರೆದ್ರೆ ಅಂತಂದರೆ, ಯಾವುದೇ ಒಂದು ಪ್ರಾಪರ್ಟಿ ಸಂಬಂಧಪಟ್ಟಂಗೆ ಈ ಪ್ರಾಪರ್ಟಿ ಒಳಗಡೆ ಯಾರು ಅತಿಕ್ರಮ ಪ್ರವೇಶ ಮಾಡಬಾರ್ದು, ಯಾರು ಇಲ್ಲೀಗಲಾಗಿ ಇಂಟರ್ಫಿರೆನ್ಸ್ ಮಾಡಬಾರ್ದು, ಯಾರು ಮಾರಾಟ ಮಾಡಬಾರ್ದು, ಯಾರು ಡೆವಲಪ್ಮೆಂಟ್ ಮಾಡಬಾರ್ದು, ಯಾರು ಅಭಿವೃದ್ಧಿ ಪಡಿಸಬಾರ್ದು, ಈ ಥರ ಹಲವಾರು ಪಾಯಿಂಟ್ಸ್ಗಳು ಬರ್ತವೆ. ಆ ಒಂದು ಪಾಯಿಂಟ್ಸ್ಗಳ ಆಧಾರದ ಮೇಲೆ ಸೂಟ್ ಫಾರ್ ಇಂಜೆಕ್ಷನ್ ಕರಿತೀವಲ್ಲ. ಇಂಜೆಕ್ಷನ್ ಅಂತ ಅಂದರೆ ತಾತ್ಕಾಲಿಕ ತಡೆಯಾಜ್ಞೆ ಕೊಡುವಂಥದ್ದು.